ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ದೇಶದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಜಾಗತಿಕ ಬಿಕ್ಕಟ್ಟಿನ ನಡುವೆ ಪೆಟ್ರೋಲ್ ಡೀಸೆಲ್ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ವಾಹನ ಸವಾರರು ಕಂಗಾಲಾಗಿದ್ದಾರೆ. ಅಷ್ಟಕ್ಕೂ ಬೆಲೆ ಏರಿಕೆಗೆ ಕಾರಣ ಏನು? ಯಾವ್ಯಾವ ರಾಜ್ಯದಲ್ಲಿ ಲೀಟರ್ ಪೆಟ್ರೋಲ್ ದರ ಎಷ್ಟಿದೆ? ಬನ್ನಿ ನೋಡೋಣ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ದೇಶವಾಸಿಗಳಿಗೆ ಬಿಗ್ ಶಾಕ್. ಮೋದಿ ಮಿತವ್ಯಯ ಮಂತ್ರ ಜಪಿಸಿದ ಬೆನ್ನಲ್ಲೇ ಗಾಯದ ಮೇಲೆ ಬರೆ. ಇವತ್ತು ಶುಭ ಶುಕ್ರವಾರ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದುಕೊಳ್ತಿದ್ದಂತೆ ಬೆಳ್ಳಂಬೆಳಗ್ಗೆ ಇಡೀ ದೇಶದ ಜನರಿಗೆ ಶಾಕ್ ಎದುರಾಗಿದೆ. ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ. ತೈಲ ಕಂಪನಿಗಳು ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತಲಾ 3 ರೂಪಾಯಿಗಳನ್ನು ಹೆಚ್ಚಿಸಿದ್ದು ಇಂದಿನಿಂದ ಈ ಹೊಸ ದರಗಳು ಜಾರಿಗೆ ಬಂದಿದೆ. ಕಚ್ಚಾ ತೈಲ ಬೆಲೆ ಏರಿಕೆ ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ತೈಲ ಬಿಕ್ಕಟ್ಟು ತೀವ್ರಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಸಿಎನ್ಜಿ ದರದಲ್ಲೂ ಕೇಂದ್ರ ಸರ್ಕಾರ 2 ರೂಪಾಯಿ ಹೆಚ್ಚಳ ಮಾಡಿದೆ. ದುಬಾರಿ ದುನಿಯಾದಲ್ಲಿ ತತ್ತರಿಸಿದ್ದ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೇರಳ ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 110 ರೂಪಾಯಿಗಳನ್ನು ದಾಟಿದೆ. ನಿನ್ನೆ ಲೀಟರ್ ಪೆಟ್ರೋಲ್ 102 ರೂಪಾಯಿ 96 ಪೈಸೆ ಇದ್ದದ್ದು 106 ರೂಪಾಯಿ 17 ಪೈಸೆಗೆ ಏರಿಕೆಯಾಗಿದೆ. ಇನ್ನು 90 ರೂಪಾಯಿ 99 ಪೈಸೆಗಿದ್ದ ಡೀಸೆಲ್ ಈಗ 94 ರೂಪಾಯಿ 10 ಪೈಸೆ ಆಗಿದೆ. ಹಾಗಾದರೆ ಬೆಂಗಳೂರು ಸೇರಿದಂತೆ ಯಾವ್ಯಾವ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಪೆಟ್ರೋಲ್ ಡೀಸೆಲ್ ಶಾಕ್. ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ ದರ 106 ರೂಪಾಯಿ 17 ಪೈಸೆ, ದರ ಏರಿಕೆ 3 ರೂಪಾಯಿ 21 ಪೈಸೆ. ದೆಹಲಿ ನಗರದಲ್ಲಿ ಪೆಟ್ರೋಲ್ ದರ 97 ರೂಪಾಯಿ 77 ಪೈಸೆ, ದರ ಏರಿಕೆ 3 ರೂಪಾಯಿ. ಕೋಲ್ಕತ್ತಾ ನಗರದಲ್ಲಿ ಪೆಟ್ರೋಲ್ ದರ 108 ರೂಪಾಯಿ 74 ಪೈಸೆ, ದರ ಏರಿಕೆ 3 ರೂಪಾಯಿ 29 ಪೈಸೆ. ಮುಂಬೈ ನಗರದಲ್ಲಿ ಪೆಟ್ರೋಲ್ ದರ 106 ರೂಪಾಯಿ 68 ಪೈಸೆ, ದರ ಏರಿಕೆ 3 ರೂಪಾಯಿ 14 ಪೈಸೆ. ಚೆನ್ನೈ ನಗರದಲ್ಲಿ ಪೆಟ್ರೋಲ್ ದರ 103 ರೂಪಾಯಿ 67 ಪೈಸೆ, ದರ ಏರಿಕೆ 2 ರೂಪಾಯಿ 83 ಪೈಸೆ. ಇನ್ನು ರಾಜ್ಯವಾರು ಡೀಸೆಲ್ ದರವನ್ನ ನೋಡೋದಾದ್ರೆ, ಬೆಂಗಳೂರು ನಗರದಲ್ಲಿ ಡೀಸೆಲ್ ದರ 94 ರೂಪಾಯಿ 10 ಪೈಸೆ, ದರ ಏರಿಕೆ 3 ರೂಪಾಯಿ 11 ಪೈಸೆ. ದೆಹಲಿ ನಗರದಲ್ಲಿ ಡೀಸೆಲ್ ದರ 90 ರೂಪಾಯಿ 67 ಪೈಸೆ, ದರ ಏರಿಕೆ 3 ರೂಪಾಯಿ. ಕೋಲ್ಕತ್ತಾ ನಗರದಲ್ಲಿ ಡೀಸೆಲ್ ದರ 95 ರೂಪಾಯಿ 13 ಪೈಸೆ, ದರ ಏರಿಕೆ 3 ರೂಪಾಯಿ 11 ಪೈಸೆ. ಮುಂಬೈ ನಗರದಲ್ಲಿ ಡೀಸೆಲ್ ದರ 93.14 ಪೈಸೆ, ದರ ಏರಿಕೆ 3 ರೂಪಾಯಿ 11 ಪೈಸೆ. ಚೆನ್ನೈ ನಗರದಲ್ಲಿ ಡೀಸೆಲ್ ದರ 95 ರೂಪಾಯಿ 25 ಪೈಸೆ, ದರ ಏರಿಕೆ 2 ರೂಪಾಯಿ 86 ಪೈಸೆ. ಒಟ್ಟಾರೆ ಮೊನ್ನೆಯಷ್ಟೇ ಜಾಗತಿಕ ಬಿಕ್ಕಟ್ಟಿನ ನಡುವೆ ಪ್ರಧಾನಿ ಮೋದಿ ದೇಶಾದ್ಯಂತ ಪೆಟ್ರೋಲ್ ಡೀಸೆಲ್ ಮಿತವ್ಯಯಕ್ಕೆ ಕರೆ ನೀಡಿದ್ರು. ಇದರ ಬೆನ್ನಲ್ಲೇ ಈಗ ಬೆಲೆ ಏರಿಕೆಯಾಗಿದ್ದು ವಾಹನ ಸವಾರರು ಹಾಗೂ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಮುಂದೆ ಜೀವನ ಹೇಗಿರಲಿದೆ ಅನ್ನೋದೇ ಚಿಂತೆಯಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.